ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬಂದು ಮಾರ್ಚ್ 17th. ಇವತ್ತು ಸಂಕಷ್ಟ ಚತುರ್ಥಿ. ನಾನು ಎವ್ರಿ ಮಂತ್ ಸಂಕಷ್ಟಿನ ಸೆಲೆಬ್ರೇಟ್ ಮಾಡ್ತೀನಿ. ಇವಾಗ ಮಾರ್ನಿಂಗ್ ಎದ್ದಿದ್ದೀನಿ. ಇಲ್ಲಿ ಮಾರ್ನಿಂಗ್ ಒಂದು 6:30ಗೆ ಇಷ್ಟು ಬಿಸಿಲು ಬರುತ್ತೆ. ಇವಾಗ 6:30 ಆಗಿದ್ದೆ ಟೈಮು. ಎದ್ದು ನಾನು ಏನೆಲ್ಲ ಇವತ್ತು ಮಾಡ್ತೀನಿ, ಪೂಜೆ ಮತ್ತು ಪ್ರಸಾದ ಯಾಕೆ ಮಾಡ್ತೀನಿ ಅಂತ ನಾನು ನಿಮಗೆ ಒಂದು ವ್ಲಾಗ್ ಮಾಡಿ ತೋರಿಸ್ತೀನಿ. ಹೇಗೆ ಎದ್ದಾಯಿತು, ನನ್ನ ರೂಮ್ ಇಷ್ಟೊಂದು ಡರ್ಟಿ ಆಗಿದೆ. ಇದನ್ನೆಲ್ಲ ಕ್ಲೀನ್ ಮಾಡಿ ಮತ್ತೆ ನಾನು ಪೂಜೆನೆಲ್ಲ ಸ್ಟಾರ್ಟ್ ಮಾಡ್ತೀನಿ. ಬನ್ನಿ ಕ್ಲೀನ್ ಮಾಡೋಣ. ಎಲ್ಲ ವಾಶ್ ಮಾಡಿದ್ದೀನಿ. ಇದನ್ನೆಲ್ಲ ಇವಾಗ ಮಡಚಿ ಅಲ್ಲಿ ನೀಟಾಗಿ ಜೋಡಿಸ್ಬೇಕು. ಮತ್ತು ಬೆಡ್ಶೀಟ್ ಎಲ್ಲ ಮಡಚಿ ನನ್ನ ರೂಮ್ನೆಲ್ಲ ಕಸ ಗುಡಿಸಿ ಇಲ್ಲೊಂಚೂರು ಟೇಬಲೆಲ್ಲ ಕ್ಲೀನ್ ಮಾಡಿ ಅದಾದಮೇಲೆ ನೀಟಾಗಿ ಒರೆಸಿ ಇಟ್ಟರೆ ನನ್ನ ರೂಮ್ ಕ್ಲೀನ್. ಆ್ಯಕ್ಚುಲಾಗಿ ಡೈಲಿ ಕಾಂಗ್ ಬಂದು ಕ್ಲೀನ್ ಮಾಡಿ ಹೋಗ್ತಾರೆ ರೂಮ್ನ. ಬಟ್ ಇವತ್ತು ನನ್ನ ಪೂಜೆ ಅಂತ ಹೇಳ್ಬಿಟ್ಟು ನಾನೇ ಕ್ಲೀನ್ ಮಾಡ್ಕೊತಿದ್ದೀನಿ. ಇಲ್ಲಾಂದಿದ್ದರೆ ಅವ್ರು ಬಂದು ಕ್ಲೀನ್ ಮಾಡಿ ಕೊಟ್ಟು ಹೋಗ್ತಾರೆ. ಎಲ್ಲಕ್ಕೆ ನನ್ನ ರೂಮ್ ಕ್ಲೀನಾಗಿದೆ. ನೋಡ್ಬೋದು ಹೇಗಿದೆ ಅಂತ. ಈಗ ಕ್ಲೀನಾಗಿ ಮಾಡಿದ್ದೀನಲ್ಲ. ಸ್ನಾನ ಎಲ್ಲ ಮಾಡ್ಕೊಬಂದಾಯಿತು. ಈಗ ಸ್ನಾನ ಮಾಡಾದ್ಮೇಲೆ ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳಿದ್ರೆ, ಇವಾಗ ಚಿಕ್ಕ ದೇವ್ರ ಕೋಣೆ ಥರ ಒಂದು ದೇವ್ರ ರೂಮ್ನ ಸೆಟಪ್ ಮಾಡ್ಕೊಂಡಿದ್ದೀನಿ. ನನಗೆ ಇಷ್ಟವಾದ ದೇವ್ರನ್ನ ನಾನು ಇಟ್ಕೊಂಡು ಪೂಜೆ ಮಾಡ್ತೀನಿ. ಅದ್ರ ಜೊತೆಗೆ ಗಣೇಶನ ಫೋಟೋನ ಇಲ್ಲಿ ಹಾಕ್ಕೊಂಡಿದ್ದೀನಿ. ಫೋಟೋ ಫ್ರೇಮ್ ಇಲ್ಲ, ನೆಕ್ಸ್ಟ್ ಸಲ ಮನೆಗೆ ಹೋದಾಗ ತೊಗೊಬರ್ತೀನಿ. ಇದನ್ನೆಲ್ಲ ಈಗ ನಾನು ಕ್ಲೀನ್ ಮಾಡಿ ಮತ್ತೆ ಪೂಜೆನ ಮಾಡ್ತೀನಿ. ಫೈನಲ್ಲಾಗಿ ಕ್ಲೀನ್ ಮಾಡಿ ಎಲ್ಲ ಇಟ್ಟಾಯಿತು. ದೇವರಿಗೆ ಕುಂಕುಮನೂ ಇಟ್ಟಿದ್ದೀನಿ. ಇವಾಗ ನಾನು ಮತ್ತೆ ದೀಪ ಎಲ್ಲ ರೆಡಿ ಮಾಡಿ ಮತ್ತೆ ನಾನು ಪೂಜೆನ ಸ್ಟಾರ್ಟ್ ಮಾಡ್ತೀನಿ. ಈಗ ಒಂದು 10 ವಿಶಿಲ್ ಆಗಬೇಕು. 10 ವಿಶಿಲ್ ಆದಮೇಲೆ ನಾನು ಒಗ್ಗರಣೆ ಕೊಟ್ಕೋತೀನಿ. ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಮೆಣಸಿನ್ಕಾಯಿ ಮತ್ತು ಕೊಬ್ಬರಿ ಮತ್ತು ಒಂದು ಸ್ವಲ್ಪ ಈರುಳ್ಳಿ ಮತ್ತು ಕೊತ್ತಂಬರಿ ಹಾಕಿ ಒಂದು ಸ್ವಲ್ಪ ಗ್ರೈಂಡ್ ಮಾಡಿಕೊಂಡು ಅದನ್ನು ಮತ್ತೊಂದು ಸ್ವಲ್ಪ ತರಿ ಮಾಡಿಕೊಂಡು ನೆಕ್ಸ್ಟ್ ಇದನ್ನು ಒಗ್ಗರಣೆ ಕೊಡಬೇಕು. ಇದ್ರ ಜೊತೆಗೆ ಕಾಳನ್ನು ಹಾಕಿ ನಾನು ಈ ಥರ ಪ್ರಸಾದ ಮಾಡ್ತಿದ್ದೀನಿ. ಈಗ ಒಗ್ಗರಣೆಗೆ ತಪ್ಪಲೆನೇ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಸ್ವಲ್ಪ ಮೆಣಸಿನ್ಕಾಯಿ ಹಾಕ್ತೀನಿ. ಜೊತೆಗೆ ಸ್ವಲ್ಪ ಮೆಣಸಿನ್ಕಾಯಿನ ಹಾಕಿ ನೆಕ್ಸ್ಟ್ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಈರುಳ್ಳಿ ಹಾಕೋಣ. ಒಂದು ಬ್ರೌನ್ ಕಲರ್ ಬಂದಮೇಲೆ ಈರುಳ್ಳಿ ನೆಕ್ಸ್ಟು ನಾನು ಕಾಳನ್ನ ಹಾಕೋತೀನಿ. ಅದಾದಮೇಲೆ ಈರುಳ್ಳಿ ಬ್ರೌನ್ ಕಲರ್ ಬಂದಮೇಲೆ ನಾವೇನು ಪೇಸ್ಟ್ ಮಾಡ್ಕೊಂಡಿದ್ದೀವೋ ಆ ಪೇಸ್ಟ್ನ ಹಾಕ್ಕೊಂಡು ಸ್ವಲ್ಪ ಅರಿಶಿನದ ಪುಡಿ, ಉಪ್ಪು ಹಾಕೋಬೇಕು. ಇದು ಸ್ವಲ್ಪ ಬ್ರೌನ್ ಕಲರ್ ಬರಲಿ. ನೆಕ್ಸ್ಟ್ ನಾನು ಪೇಸ್ಟ್ನ ಹಾಕೋತೀನಿ. ಈಗ ಪೇಸ್ಟ್ನ ಹಾಕೋಣ. ಈಗ ಪೇಸ್ಟ್ನ ಹಾಕಿದ್ದೀನಿ. ಸ್ವಲ್ಪ ಆಯಿಲ್ ಜೊತೆ ಚೆನ್ನಾಗಿ ಫ್ರೈ ಮಾಡ್ತೀನಿ. ಸ್ವಲ್ಪ ಗ್ಯಾಸ್ ಫ್ಲೇಮ್ನ ಕಮ್ಮಿ ಇಟ್ಕೊಂಡು ಫ್ರೈ ಮಾಡಿ, ಇಲ್ಲಾಂದರೆ ಅದು ಫುಲ್ ಬ್ರೌನ್ ಆಗೋಗುತ್ತೆ. ಸ್ವಲ್ಪ ಘಾಟಿದೆ. ಇದೆಲ್ಲ ಆದಮೇಲೆ ನೆಕ್ಸ್ಟು ಸ್ವಲ್ಪ ಕಾಳನ್ನ ಹಾಕ್ಕೋಬೇಕು. ಕಾಳನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಅರಿಶಿನ ಪುಡಿ, ಉಪ್ಪು ಹಾಕ್ಕೊಂಡ್ರೆ ಒಂದು ಸ್ವಲ್ಪ ಹೊತ್ತು ಬಿಟ್ಟರೆ ಪ್ರಸಾದ ರೆಡಿ ಆಗುತ್ತೆ. ನಾನು ಮಿಕ್ಸ್ ಮಾಡಿ ಆಯಿತು. ಇದು ಮಿಕ್ಸ್ ಒಂದು 5 ನಿಮಿಷ ಆದಮೇಲೆ ಬೌಲ್ಗೆ ಹಾಕೊಂಡು ಹೋಗ್ತೀನಿ. ಪ್ರಸಾದನ ರೆಡಿ ಮಾಡಿ ತೊಗೊಬಂದಾಯಿತು. ಇವಾಗ ನಾನು ದೀಪನೆಲ್ಲ ರೆಡಿ ಮಾಡಿ ಅದಾದಮೇಲೆ ನಾನು ಪೂಜೆನ ಸ್ಟಾರ್ಟ್ ಮಾಡ್ತೀನಿ. ಈಗ ಟೈಮ್ ಬೇರೆ ಆಗಿದೆ, ಸ್ಟಾರ್ಟ್ ಮಾಡ್ತೀನಿ ಬೇಗ. ಎಲ್ಲ ಆಯಿತು. ಪೂಜೆ ಮಾಡೋದು ವಿಡಿಯೋ ಮಾಡೋಕ್ಕಾಗಿಲ್ಲ, ಯಾಕಂತ ಹೇಳಿದ್ರೆ ನಾನು ಪೂಜೆ ಮಾಡ್ತಿದ್ದೆ, ವಿಡಿಯೋ ಮಾಡೋಕ್ಕೆ ಯಾರೂ ಇಲ್ಲ. ನಾನು ಇಲ್ಲಿ ಗಣೇಶನಿಗೆ ಒಂದು ಸಪ್ರೇಟಾಗಿ ಪ್ರಸಾದ ಮತ್ತು ಧೂಪನ ಹಚ್ಚಿ ಇಟ್ಟಿದ್ದೀನಿ. ಗಂಧದ ಕಡ್ಡಿಯೆಲ್ಲ ಹಚ್ಚಿ ಇಟ್ಟಿದ್ದೀನಿ. ನಾನಿವತ್ತು ಸಂಕಷ್ಟಹಾರ ಚತುರ್ಥಿಯ ಬಗ್ಗೆ ಒಂದೆರಡು ವಿಷಯನ ನಿಮ್ಮ ಹತ್ರ ಹಂಚ್ಕೋತೀನಿ. ನಾನು ಯಾಕೆ ಸಂಕಷ್ಟನ ಸ್ಟಾರ್ಟ್ ಮಾಡಿದೆ, ನಮ್ಮ ಕಾಲೇಜಲ್ಲಿ ಇರಬೇಕಾದ್ರೆ ನನ್ನ ಫ್ರೆಂಡ್ ಸಂಕಷ್ಟಹಾರ ಚತುರ್ಥಿನ ಮಾಡ್ತಿದ್ರು. ಅವಳ ಜೊತೆ ಒಂದಿನ ಕೇಳಿದಾಗ ನಮ್ಮ ಮನಸ್ಸಲ್ಲಿ ನಮಗೇನಾದರೂ ಕಷ್ಟ ತೊಂದರೆ ಏನಾದರೂ ಇದ್ದರೆ ಅದನ್ನು
ಪರಿಹಾರ ಮಾಡು ಅಂತ ಕೇಳಿಕೊಂಡು ನಾವು ಸಂಕಷ್ಟಹರ ಚತುರ್ಥಿನ ತಿಂಗಳಲ್ಲಿ ನಮಗೇನಾದರೂ ತೊಂದರೆ ಇದ್ದರೆ ಅದನ್ನ ನಿವಾರಣೆ ಮಾಡೋದಕ್ಕೋಸ್ಕರ ನಾವು ಗಣೇಶನ ಪೂಜೆ ಮಾಡ್ತೀವಿ. ಹುಣ್ಣಿಮೆ ನಂತರ ಬರುವುದ ದಿನವನ್ನು ನಾವು ಅದರಲ್ಲಿ ಒಂದಿನ ಸಂಕಷ್ಟಹರ ಚತುರ್ಥಿ ಎಂದು ಪೂಜೆ ಮಾಡ್ತೀವಿ. ಇದರಲ್ಲಿ ವಿಶೇಷವಾಗಿರೋದೇನೆಂದರೆ ಮಂಗಳವಾರದ ದಿನ ಸಂಕಷ್ಟಿ ಬಂದರೆ ಅದು ತುಂಬ ವಿಶೇಷವಾದ ದಿನ. ಇವಾಗ ನಾವು ತಿಂಗಳು ಮಾಡ್ತೀವಲ್ಲ ಸಂಕಷ್ಟಿ, ಅದು ಒಂದು ವರ್ಷಕ್ಕೆ ಸಮವಾಗಿರುತ್ತೆ. ಸೊ ಮಂಗಳವಾರ ಸಿಕ್ಕಿದಾಗ ಮಂಗಳವಾರ ಮಾಡಿದ್ರೆ ಅದು ಒಂದು ವರ್ಷದ ಸಂಕಷ್ಟಿಗೆ ಸಮ ಆಗಿರುತ್ತೆ. ಅದನ್ನು ನಾವು ಅಂಗಾರಕ ಚತುರ್ಥಿ ಅಂತ ಹೇಳ್ತೀವಿ. ಸಂಕಷ್ಟಿ ದಿನ ನಾನು ಪ್ರತಿ ತಿಂಗಳು ಲಾಸ್ಟ್ 1 ವರ್ಷದಿಂದ ಸ್ಟಾರ್ಟ್ ಮಾಡಿದ್ದೀನಿ. ಪ್ರತಿ ತಿಂಗಳು ಮಾಡ್ತೀನಿ. ತಿಂಗಳಲ್ಲಿ ಗಣೇಶನಿಗೆ ಏನೆಲ್ಲ ಇಷ್ಟ ಆಗುತ್ತೋ ಅದೆಲ್ಲ ಪ್ರಸಾದ ಮಾಡಿ ಇಟ್ಟು ಒಂದು ಪೂಜೆ ಮಾಡ್ತೀನಿ. ನಾನು ತುಂಬ ಗ್ರ್ಯಾಂಡಾಗಿ ಅಂದರೆ ಎಲ್ಲ ಮಾಡಲ್ಲ. ಯಾಕಂತೇಳಿದ್ರೆ ನಾನು ಮೇಘಾಲಯದಲ್ಲಿರೋದು, ಇಲ್ಲಿ ಗಣೇಶನ ಟೆಂಪಲ್ ಇಲ್ಲ. ಸೊ ನನ್ನ ರೂಮಲ್ಲೇ ನಾನು ಚಿಕ್ಕ ಒಂದು ಫೋಟೋ ಇಟ್ಕೊಂಡಿದ್ದೀನಿ, ಅದಕ್ಕೆ ಪೂಜೆ ಮಾಡ್ತೀನಿ. ಪೂಜೆ ಮಾಡಿ ಆ ಡೇ ಫುಲ್ಲು ಉಪವಾಸ ಇರ್ತೀನಿ. ಉಪವಾಸ ಎಲ್ಲ ಇದ್ದು ಆದಮೇಲೆ, ಉಪವಾಸ ಅಂದರೆ ನಾನೇನು ಹಣ್ಣು ಹಂಪಲದೇನು ತಿನ್ನೋಕೆ ಹೋಗಲ್ಲ. ಒಂದು ನೀರು ಕುಡಿತೀನಿ, ಯಾಕಂತೇಳಿದ್ರೆ ನನಗೆ ಸುಸ್ತಾಗುತ್ತೆ ಅಂತ ಹೇಳ್ಬಿಟ್ಟು ನೀರು ಕುಡಿತೀನಿ. ಸಾಯಂಕಾಲ ಒಂದು ಚಂದ್ರ ಎಷ್ಟೊತ್ತಿಗೆ ಬರ್ತಾನೋ ಚಂದ್ರನನ್ನು ನೋಡಿ, ಚಂದ್ರನ ಹತ್ರ ನಮಗೇನೆಲ್ಲ ಕಷ್ಟ ಇದೆ ಅದನ್ನೆಲ್ಲ ಹೇಳಿಕೊಂಡು ನಾವು ಅದಕ್ಕೆ ಒಂದು ಕೈ ಮುಗಿದು ನಮಸ್ಕಾರ ಮಾಡಿ ಆದಮೇಲೆ ನಾನು ಏನಾದರೂ ಒಂದು ಸ್ವೀಟ್ ತಿಂದು ನನ್ನ ಉಪವಾಸನ ಬಿಡ್ತೀನಿ. ಸ್ವೀಟ್ ಇಲ್ಲ ಅಂತೇಳಿದ್ರೆ ನಾನು ಗಣೇಶನಿಗೆ ಏನು ಪ್ರಸಾದ ಮಾಡಿರ್ತೀನೋ ಅದನ್ನ ಸ್ವಲ್ಪ ತಿಂದು ನನ್ನ ಉಪವಾಸನ ಅಲ್ಲಿಗೆ ಮುಗಿಸ್ತೀನಿ. ಸೊ ರಾತ್ರಿ ಎಷ್ಟು ಗಂಟೆಗೆ ಚಂದ್ರ ಬರ್ತಾನೆ ಅಂತ ನೋಡಿ ನನ್ನ ಉಪವಾಸನ ಬಿಟ್ಟು ನಾನು ಅವತ್ತಿಗೆ ಉಪ್ಪಿಟ್ಟು ಏನಾದರೂ ಒಂದು ಮಾಡಿಕೊಂಡು ನಾನು ನನ್ನ ಉಪವಾಸನ ಕೈ ಬಿಡ್ತೀನಿ. ಸೊ ಇದು ನನ್ನ ಸಂಕಷ್ಟ ಚತುರ್ಥಿ ಆಗಿರುತ್ತೆ. ಅದರಲ್ಲಿ ನಾನು ಈ ತಿಂಗಳು ಮಾಡಿರೋದ್ರಲ್ಲಿ ಮಾರ್ಚ್ 17ನೇ ತಾರೀಕು ನಾನು ಏನು ಸಂಕಷ್ಟಹರ ಚತುರ್ಥಿ ಮಾಡಿದ್ದೀನೋ ಅದ್ರದ್ದು ಒಂದು ವ್ಲಾಗ್ನ ನಿಮಗೆ ಇಲ್ಲಿ ನಾನು ಅಪ್ಲೋಡ್ ಮಾಡಿ ಹೇಳ್ತಿದ್ದೀನಿ. ನಿಮಗೂ ಏನಾದರೂ ಕಷ್ಟಗಳಿದ್ದರೆ ನೀವು ಒಂದ್ಸಲಿ ಟ್ರೈ ಮಾಡ್ಬೋದು. ಈ ಥರ ಗಣೇಶನ ನಂಬಿ ಒಂದು ವ್ರತ ಥರ ಮಾಡಿದ್ರೆ ನಿಮಗೂ ಒಂದು ಫಲ ಸಿಗ್ಬೋದು. ನಾನು ಅಂದ್ಕೊಂಡಿರೋದು ಆಲ್ಮೋಸ್ಟ್ ಆಗ್ತಿದೆ. ಅದಾದಮೇಲೆ ಏನು ಆಯಿತು ಅನ್ನೋದನ್ನ ನಾನು ನಿಮ್ಮ ಮುಂದೆ ಹೇಳ್ತೀನಿ. ಫೈನಲಾಗಿ ನಾನು ಚಂದ್ರನ ನೋಡಾದಮೇಲೆ ನಾನು ಉಪವಾಸನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈಗ ಹೋಗಿ ನನಗೇನಾದರೂ ಉಪ್ಪಿಟ್ಟೋ ಇಲ್ವಾ ಏನಾದರೂ ಇದ್ದರೆ ನೋಡಿ ಮಾಡಿಕೊಂಡು ತಿಂತೀನಿ. ಸೊ ಉಪವಾಸ ಬಿಡೋಕ್ಕಿಂತ ಮುಂಚೆ ಉಪವಾಸ ಬಿಡೋ ಟೈಮಲ್ಲಿ ಏನಾದರೂ ಸ್ವೀಟ್ ತಿಂತೀನಿ. ಬಾಯ್.